ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬಂದರೆ ಒಂದು ಸ್ಟೇಟ್ಮೆಂಟನ್ನು ನಿಮಗೆ ನೆನಪು ಮಾಡ್ತೀನಿ. ರಾಜ್ಯದಲ್ಲೂ ಒಬ್ಬ ಏಕನಾಥ್ ಶಿಂದೆ ಇದ್ದಾರೆ, ಅವ್ರ ಜೊತೆಗೆ ಒಂದಿಷ್ಟು ಜನ ನಮ್ಮ ಜೊತೆಗೆ ಬಂದ್ಬಿಡ್ತಾರೆ ಅನ್ನುವಂತಹ ವಿಶ್ವಾಸ ಬಿಜೆಪಿಯ ನಾಯಕರಲ್ಲಿ ಅಥವಾ ಬಿಜೆಪಿ ಬೆಂಬಲಿತ ನಾಯಕರಲ್ಲಿತ್ತು. ಹಾಗಾದ್ರೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಂತಹ ಶಿಂದೆ ಯಾರು ಗೊತ್ತಾ? ಆ ಶಿಂದೆಯಿಂದಲೇ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಕೂಡ ಕಂಟಕ ಎದುರಾಗಿದೆ. ಇದು ರಾಜ್ಯ ರಾಜಕೀಯದ ಪವರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಏಕನಾಥ್ ಶಿಂದೆ ಅವರ ಕತೆ ಗೊತ್ತು. ಈಗಾಗಲೇ ಶಿವಸೇನೆ ಜೊತೆಗಿದ್ದವರು ಅತಿ ದೊಡ್ಡ ಶಿವಸೇನೆಯ ಶಾಸಕ ಬಣವನ್ನು ಕರ್ಕೊಂಡು ಬಿಜೆಪಿ ಜೊತೆಗೆ ಬಂದರು, ತಮ್ಮದೇ ನಿಜವಾದಂಥ ಶಿವಸೇನೆ ಅನ್ನೋದನ್ನ ಪ್ರೂವ್ ಮಾಡಿಕೊಂಡ್ರು. ಹಾಗಾದ್ರೆ ಒಂದು ದೊಡ್ಡ ಬಣವನ್ನು ಕರ್ಕೊಂಡು ಬಿಜೆಪಿ ಕಡೆ ಬರೋದಕ್ಕೆ ಸಾಧ್ಯತೆ ಇರೋ ಲೆಕ್ಕಾಚಾರ ಇರೋದು ಯಾರ ಜೊತೆ ಗೊತ್ತಾ? ಶಾಮನೂರು ಶಿವಶಂಕರಪ್ಪನವ್ರ ಜೊತೆಗೆ. ಶಾಮನೂರು ಶಿವಶಂಕರಪ್ಪನವರೇ ರಾಜ್ಯ ರಾಜಕಾರಣದ ಶಿಂದೆ. ಯಾಕಂದ್ರೆ ನಿನ್ನೆ BY ರಾಘವೇಂದ್ರ ಅವರ ಪರ ಬ್ಯಾಟ್ ಮಾಡಿದ್ರು. ಒಳ್ಳೆ ಸಂಸದರನ್ನ ಆಯ್ಕೆ ಮಾಡಿದ್ದೀರಿ, ಅವರನ್ನೇ ಮತ್ತೆ ಗೆಲ್ಲಿಸಿ ನೀವು ಅಂತ ಕಾಂಗ್ರೆಸ್ ಶಾಸಕ ಹೇಳಿದ್ರು. ಅದು ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಶಿವಶಂಕರಪ್ಪನವರನ್ನ ಉಚ್ಚಾಟನೆ ಮಾಡಿ ಅಂತ ಹೇಳಿ ನಾಯಕರುಗಳು ಮಾತನಾಡಿದ್ರು. ಆದ್ರೆ ಇದ್ರ ಹಿಂದಿನ ಲೆಕ್ಕಾಚಾರ ಗಮನಿಸಿ, ಸಮುದಾಯದ ಶಾಸಕರುಗಳನ್ನ ಒಟ್ಟಿಗೆ ಸೇರಿಸ್ದಂಗೆ ಕಾಣ್ತಾ ಇದೆ. ಹಿರಿಯ ನಾಯಕರ ಜೊತೆಗೆ ಶಾಮನೂರು ಚದುರಂಗದ ಆಟ ಆಡ್ದಂಗೆ ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಬಿಜೆಪಿ ನಾಯಕರು ಹೇಳ್ತಾ ಇದ್ದಂಥ ಮಾತುಗಳು ಕೂಡ ಇಲ್ಲಿ ಸತ್ಯ ಅಂತ ಕಾಣ್ತಾ ಇದೆ. ಸೊ ಕರ್ನಾಟಕದಲ್ಲಿ ಆಪರೇಷನ್ ಸದ್ದೋ ಏನೋ ಗೊತ್ತಿಲ್ಲ. ಶಾಮನೂರವರ ಮನಸ್ಥಿತಿಗಳನ್ನು ಗಮನಿಸಿದ್ರೆ ಪಕ್ಷ ಯಾವುದಾದ್ರೇನ್ರಿ, ಲಿಂಗಾಯತರು ಇರಬೇಕಲ್ಲಿ ಅನ್ನೋ ಲೆಕ್ಕಾಚಾರ ಶಾಮನೂರ್ ಅವರದ್ದು ಬಹಳ ಸ್ಪಷ್ಟ. ರಾಘವೇಂದ್ರ ಅವರನ್ನು ಕೂಡ ಲಿಂಗಾಯತ ಅನ್ನೋ ಒಂದು ವಿಚಾರದಲ್ಲಿ ಅವರನ್ನು ಮತ್ತೆ ಗೆಲ್ಲಿಸಿ ಅಂತ ಹೇಳಿರೋದು. ಲಿಂಗಾಯತ ಹೊರತುಪಡಿಸಿ ಬೇರೆ ಏನೇ ಆಗಿದ್ರು ಅವ್ರನ್ನು ಗೆಲ್ಲಿಸಿ ಅಂತ ಹೇಳ್ತಿದ್ರು, ಅಥವಾ ಬಿಜೆಪಿ ನಾಯಕರ ಪರವಾಗಿ ಮಾತನಾಡ್ತಿದ್ರು ಗೊತ್ತಿಲ್ಲ. ಆದರೆ ಇನ್ನೊಂದು ಕಡೆನಲ್ಲಿ ಇವರೊಬ್ಬರೇನಾ, ಒಂದು ಕಡೆ ಜಗದೀಶ್ ಶೆಟ್ಟರು ಲಿಂಗಾಯತರಿಗೆ ಮೋಸ ಆಯಿತು ಅಂದವ್ರು ಬಿಜೆಪಿಗೆ ವಾಪಸ್ ಬಂದರು. ಅದಾಗಿ 2 ದಿನಕ್ಕೆ ಶಾಮನೂರು ಶಿವಶಂಕರಪ್ಪನವರು BY ರಾಘವೇಂದ್ರ ಅವರನ್ನು ಗೆಲ್ಲಿಸಿ ಅಂತಂದ್ರು. ಲಿಂಗಾಯತ ಮಹಾಸಭಾದ ರಾಷ್ಟ್ರಾಧ್ಯಕ್ಷರು ಇವರು. ಹಾಗಾದ್ರೆ ಲಿಂಗಾಯತ ಇಡೀ ಸಮುದಾಯ ಕಾಂಗ್ರೆಸ್ನಿಂದ ವಲಸೆ ಬಂದುಬಿಡುತ್ತಾ? ಎಷ್ಟು ಜನ ಶಾಸಕರು, ಏನೇನು ಲೆಕ್ಕಾಚಾರ, ಇವೆಲ್ಲದರ ವಿಶ್ಲೇಷಣೆ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿ, ಗುಡ್ ಮಾರ್ನಿಂಗ್. ನಾವು ಲೆಕ್ಕಾಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈವರೆಗೂ ನಮ್ಗೆ ಅದು ಬಹಳ ಫ್ಲ್ಯಾಶ್ ಆಗಿಲ್ಲ ಅಂತಂದ್ರು, ಎಲ್ಲ ಒಂದು ಕಡೆ ಲಿಂಗಾಯತರನ್ನೆಲ್ಲರನ್ನ ಒಟ್ಟು ಮಾಡುವಂಥ ಪ್ರಯತ್ನ, ಅವರೆಲ್ಲರ ಜೊತೆಗೆ ಈ ಕಡೆ ಬರುವಂಥ ಪ್ರಯತ್ನ, ಅದರ ಆರಂಭಿಕ ಭಾಗ ನಿನ್ನೆ ಶಾಮನೂರು ಶಿವಶಂಕರಪ್ಪರವ್ರು ಕೊಟ್ಟಿರುವಂಥ ಹೇಳಿಕೆ. ಹೌದಾ ಶಶಿ? ಪ್ರಮುಖವಾಗಿ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳ ಮಾತ್ರ ಬಾಕಿ ಇದೆ. ಈ ಸಂದರ್ಭದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬರೋದು ತೀರಾ ಅನಿವಾರ್ಯತೆ ಇದೆ. ಹೀಗಾಗಿ ಒಂದು ಕಡೆ ಆಪರೇಷನ್ ಹಸ್ತ ನಡೀತಿದ್ರೆ, ಮತ್ತೊಂದು ಕಡೆ ಆಪರೇಷನ್ ಕಮಲ ನಡೀತಿದೆ. ಇಂಥ ಸಂದರ್ಭದಲ್ಲಿ ರಾಜಕಾರಣದಲ್ಲಿ ಏನು ಬಹುತೇಕ ಸಹಜವಾಗಿ ಏನಂತಂದರೆ ಎಲ್ಲ ರಾಷ್ಟ್ರೀಯ ಪಕ್ಷಗಳವರು ಕೂಡ ಪ್ರಭಾವಿ ಮುಖಂಡರು ಯಾರಿರ್ತಾರೋ ಅವರು ಚುನಾವಣಾ ಸಂದರ್ಭದಲ್ಲಿ ಜಾತಿ ಮತ್ತು ಸಮುದಾಯದ ಓಲೈಕೆ ರಾಜಕಾರಣ ಮಾಡೋದು ಸಹಜ. ಆದರೆ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ನಲ್ಲಿ ಹಿರಿಯ ಒಂದು ಶಾಸಕರು ಕೂಡ ಆಗಿದ್ದಾರೆ. ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲರೂ ಕೂಡ ತಮಗೆ ಬೇಕಾದಂಥ ಎಲ್ಲ ಖಾತೆಗಳನ್ನು ಕೂಡ ಅನುಭವಿಸಿದ್ದಾರೆ. ಅವ್ರು ಕೇಳಿದಂಥವ್ರಿಗೆ ಟಿಕೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಸದ್ಯಕ್ಕೆ ಈಗ ಇರುವಂಥ ಸಿದ್ದರಾಮಯ್ಯ ಸಂಪುಟದಲ್ಲಿ ತಮ್ಮ ಮಗ ಆಗಿರುವಂಥ ಏನು SS ಮಲ್ಲಿಕಾರ್ಜುನ ಅವರು ಕೂಡ ಒಂದು ಸಚಿವ ಸ್ಥಾನವನ್ನು ಕೂಡ ಹೊಂದಿದ್ದಾರೆ. ಮತ್ತೆ ಅವರ ಸೊಸೆ ಇಲ್ಲ ಮಗಳಿಗೆ ಅವ್ರಿಗೂ ಕೂಡ ಒಂದು MP ಚುನಾವಣೆಗೆ ಟಿಕೆಟ್ ಕೊಡೋದಕ್ಕೂ ಕೂಡ ಈಗಾಗಲೇ ಕಾಂಗ್ರೆಸ್ನಲ್ಲಿ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ನಡೆದಿದೆ. ಆದರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕಾದಂಥ ಶಾಮನೂರು ಶಿವಶಂಕರಪ್ಪನವರು ಸಮುದಾಯದ ಓಲೈಕೆ ಮಾಡೋದಕ್ಕೆ ಕಾರಣಕ್ಕಾಗಿ ಇವತ್ತು ಎಲ್ಲ ಒಂದು ಕಡೆ BY ರಾಘವೇಂದ್ರನ್ನೇ ಮತ್ತೊಮ್ಮೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿ, ನೀವು ಅತ್ಯುತ್ತಮವಾದಂಥ ಉತ್ತಮ ಸಂಸದರನ್ನು ಆಯ್ಕೆ ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು BSY ಯಡಿಯೂರಪ್ಪನವರ ಪುತ್ರನ ಪರವಾಗಿ ಬ್ಯಾಟನ್ನು ಬೀಸಿದ್ದಾರೆ. ಆ ಬ್ಯಾಟ್ ಬೀಸುವಂಥ ಸಂದರ್ಭದಲ್ಲಿ ಏನಂತಂದರೆ ಎಲ್ಲ ಒಂದು ಕಡೆ ಆ ಒಂದು ಸಮಾವೇಶ ಏನು ನಡೀತಿತ್ತೋ ಅಲ್ಲಿ ವೀರಶೈವ ಮಹಾಸಭಾ ಸಮಾವೇಶ ನಡೀತಿತ್ತು. ಆ ಒಂದು ಸಮಾವೇಶದಲ್ಲಿ ಯಾಕೆ ಶಾಮನೂರು ಶಿವಶಂಕರಪ್ಪನವರು ಭಾಗಿಯಾಗಿದ್ರು ಅಂತಂದರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಶಾಮನೂರು ಶಿವಶಂಕರಪ್ಪನವರು ಆ ಒಂದು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದಲ್ಲಿ ಭಾಗಿಯಾಗಿದ್ದರು. ಆ ಭಾಗಿಯಾಗಿದ್ದಂಥ ಸಂದರ್ಭದಲ್ಲಿ ಆ ಸಮುದಾಯ ಮತ್ತೆ ಅಲ್ಲಿನ ಏನು ಮತಗಳನ್ನು ಓಲೈಕೆ ಮಾಡೋದಕ್ಕೆ ಮತ್ತೆ BY ರಾಘವೇಂದ್ರ ಅವ್ರನ್ನ ಗೆಲ್ಲಿಸೋದಕ್ಕೆ ಎಲ್ಲ ಒಂದು ಕಡೆ ಕರೆಯನ್ನು ಕೊಟ್ಟಿದ್ದಾರೆ. ಆದರೆ ಶಾಮನೂರು ಶಿವಶಂಕರಪ್ಪನವರು ಅಲ್ಲಿ ಭಾಗಿಯಾಗಿ ಅಲ್ಲಿರುವಂಥ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಎಲ್ಲ ಒಂದು ಕಡೆ ಕಣಕ್ಕಿಳಿಸಿ ಅವರನ್ನ ಗೆಲ್ಲಿಸಿ ಅಂತ ಹೇಳ್ಬಿಟ್ಟು ಪ್ರಚಾರವನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಅದನ್ನು ಮಾಡಿಲ್ಲ. ಸಮುದಾಯ ಓಲೈಕೆ ಎಲ್ಲ ಒಂದು ಕಡೆ ಶಾಮನೂರು ಶಿವಶಂಕರಪ್ಪನವರು ಎಲ್ಲ ಒಂದು ಕಡೆ ಅಡಿಗಲ್ಲು ಹಾಕಿದ್ದಾರೆ. ಹೀಗಾಗಿ ಸ್ವಪಕ್ಷೀಯದಲ್ಲೇ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಮತ್ತು DCM ಅವರು ಕೂಡ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡೋಣ ಅಂತ ಹೇಳ್ಬಿಟ್ಟು ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಂಥ BJಪಿಯವರು ಕೂಡ ಸ್ವತಃ BS ಯಡಿಯೂರಪ್ಪನವರು ಕೂಡ ಶಾಮನೂರು ಶಿವಶಂಕರಪ್ಪನವರ ಹೇಳಿಕೆಯನ್ನು ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿದರೆ ಕೆಲವೊಂದಷ್ಟು ಜನ ಕೇಂದ್ರ ಸಚಿವರಾಗಿರ್ಬೋದು, BJಪಿಯ ಹಿರಿಯ ಮುಖಂಡರಾಗಿರ್ಬೋದು
ಅದನ್ನೇ ಪ್ರಚಾರವಾಗಿ ಗಿಟ್ಟಿಸ್ಕೊಂಡು ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ಎಲ್ಲೋ ಒಂದು ಕಡೆ ಮುಂದಿನ ಭವಿಷ್ಯವನ್ನು ನುಡಿದಿದ್ದಾರೆ. ಅದೇ ರೀತಿಯಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಉತ್ತಮ ಅಭ್ಯರ್ಥಿಗಳನ್ನು ಕೂಡ ಆಯ್ಕೆ ಮಾಡ್ತೇವೆ, ಅತಿ ಹೆಚ್ಚು ಸ್ಥಾನವನ್ನು ಕೂಡ ಗೆಲ್ತೇವೆ. ನಮ್ಮ ಉದ್ದೇಶ ಏನಿದ್ರು ಕೂಡ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿ ಮಾಡೋದು ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಡ್ತಾ ಬಿಜೆಪಿಯವರು ಕೂಡ ಇದನ್ನು ಕೂಡ ಎಲ್ಲ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ದಾವಣಗೆರೆಯಲ್ಲಿ ಮುಂದೆ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಅವ್ರನ್ನ ಏನಾದರೂ ಕಣಕ್ಕಿಳಿಸ್ತಾರ, ಇಲ್ಲ ಶಾಮನೂರು ಶಿವಶಂಕರಪ್ಪನವ್ರನ್ನ ಏನಾದರೂ ಕಣಕ್ಕಿಳಿಸ್ತಾರ, ಇಲ್ಲ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿಯನ್ನು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಆ ಕಡೆ ಇಳಿಸಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಿದೆ. ಹಾಗಾಗಿ ಅವ್ರನ್ನೇನಾದ್ರು ಕಣಕ್ಕಿಳಿಸ್ತಾರ. ಆ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರ ನಡೆ ಯಾವ ಕಡೆ ಇರುತ್ತೆ, ಕಾಂಗ್ರೆಸ್ ಕಡೆ ಇರುತ್ತಾ, ಇಲ್ಲ ಲಿಂಗಾಯತರನ್ನ ಓಲೈಕೆ ಮಾಡಿಕೊಂಡು ಬೇರೆ ಅಭ್ಯರ್ಥಿಗಳನ್ನು ಗೆಲ್ಲಿಸೋ ಕಡೆ ಇರುತ್ತಾ, ಇಲ್ಲ ಏನಂತಾದ್ರು ಬಂಡಾಯ ಎದ್ದು ಅವ್ರೇನಾದ್ರು ಬಿಜೆಪಿಗೆ ಇಲ್ಲ ಒಂದು ಕಡೆ ಬಾಹ್ಯವಾಗಿ ಏನಾದರೂ ಬೆಂಬಲವನ್ನು ಕೂಡ ಕೊಡ್ತಾರ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಅವರು ನೇರವಾಗಿ ಒಂದು ಬೆಂಬಲ ಕೊಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವರು ಪ್ರೆಸೆಂಟ್ ಈಗ AICC ಪ್ರಾಥಮಿಕ ಸದಸ್ಯರಾಗಿದ್ದಾರೆ, ಮತ್ತೆ ಅವರು ಕೂಡ ಕಾಂಗ್ರೆಸ್ನಲ್ಲಿ ಹಿರಿಯ ಶಾಸಕರು ಕೂಡ ಆಗಿದ್ದಾರೆ. ಹೀಗಾಗಿ ನೇರವಾಗಿ ಅವ್ರು ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಸಾಧ್ಯವಾಗುದಿಲ್ಲ. ಹಾಗಾಗಿ ಪರೋಕ್ಷವಾಗಿ ಕಾಂಗ್ರೆಸ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಶಾಮನೂರು ಏನಾದರೂ ಪ್ಲಾನ್ ಮಾಡಿದಾರಾ, ಬಿಜೆಪಿ ಅವರು ಇದನ್ನ ಏನಾದರೂ ಪ್ಲಸ್ ಪಾಯಿಂಟ್ ಮಾಡ್ಕೊಳ್ತಾರ ಅಂತ ಕಾದು ನೋಡ್ಬೇಕಿದೆ ಪ್ರಣೋದ್. ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.